ಈಗ ಉತ್ತರ ಕನ್ನಡ ಜಿಲ್ಲೆ ಈಗ ಯಾವ ಭೌಗೋಳಿಕ ಒಂದು ಪ್ರದೇಶವನ್ನೆಲ್ಲವನ್ನು ಹೊಂದಿಕೊಂಡಿದ್ದೀವೋ ಅದೇ ರೀತಿಯಲ್ಲಿ ಅದು ಮುಂದುವರಿತದೆ. ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಗೆ 2 ಜಿಲ್ಲೆ ಆಗಬೇಕು ಅನ್ನುವಂಥ ಬೇಡಿಕೆಗಳು ಜನರ ಹೇಳ್ತಾ ಇರೋದನ್ನ ನಾವೆಲ್ಲ ಕೇಳ್ತಾ ಇದ್ದೇವೆ. ನನಗೆ ತಿಳಿದಂತೆ ಇದು ಜನರ ಮಧ್ಯೆ ಗೊಂದಲ ಮೂಡಿಸೋದಕ್ಕೆ ಹೇಳಿಕೆ ಕೊಟ್ಟಿದ್ದೆ ಹೊರತು ಇದರೊಳಗೆ ಯಾವ ಸತ್ಯಾಸತ್ಯತೆ ಇದೆ ಅಂತ ನಾನು ಭಾವಿಸೋದು. ಸರ್, ಈ ಹಿಂದೆ ಕೇಂದ್ರ ಸರ್ಕಾರ ಕೆಲವೊಂದು ತಾಲೂಕುಗಳನ್ನು ಮತ್ತು ಜಿಲ್ಲೆಯನ್ನು ಮಾಡಬೇಕಂತ ಡಿಸೆಂಬರ್ 30ರೊಳಗಾಗಿ ಸರ್ಕಾರದ ಆ ರೀತಿ ಪ್ರಸ್ತಾವನೆಗಳು ಬಂದಾಗ ಎಲ್ಲ ಚರ್ಚೆ ಮಾಡೋಣ ವಿವರವಾಗಿ. ನಿಮ್ಮ ಶಿರ್ಸಿ ಜಿಲ್ಲೆ ಆಗ್ಬೇಕಂತ ತಾವು ಒಂದು ಧ್ವನಿ ಎತ್ತಿದ್ರಿ. ಈ ಸರ್ಕಾರ ನಾನು ಅದನ್ನೇ ಹೇಳ್ಬಿಟ್ಟು ಈ ಜಿಲ್ಲೆ ಆಗ್ಬೇಕಂತ ಹೇಳ್ತೀವಿ. ಅಲ್ಲ, ಈ ಜಿಲ್ಲೆ ಆಗಬೇಕು ಅನ್ನುವಂಥದ್ದು ನಮ್ಮ ಜನರ ಬೇಡಿಕೆಗಳು ಕಾಲಕ್ಕೆ ವ್ಯಕ್ತ ಆಗ್ತಾ ಇರೋದನ್ನ ನೋಡಿದ್ದೇವೆ. ಹಾಗಾಗಿ ಇಲ್ಲಿ ಜನರ ಭಾವನೆಗಳಿಗೆ ಸ್ಪಂದಿಸಬೇಕಾದಂಥದ್ದು ಒಂದು ಸರ್ಕಾರದ ಜವಾಬ್ದಾರಿ ಸಹಜವಾಗಿ ಆಗೇ ಆಗಿರುತ್ತೆ. ಹಾಗಾಗಿ ಈ ರೀತಿಯ ಯಾವ ಯೋಚನೆ ಪ್ರಸ್ತಾವನೆ ಸಾಗರವನ್ನ ಉತ್ತರ ಕನ್ನಡಕ್ಕೆ ಅಥವಾ ಉತ್ತರ ಕನ್ನಡವನ್ನ ಸಾಗರಕ್ಕೆ, ನಮ್ಮ ಸಿದ್ದಾಪುರವನ್ನ ಅಲ್ಲಿ ಸೇರಿಸೋದು ಅಥವಾ ಇದನ್ನು ಇಲ್ಲಿ ಸೇರಿಸೋದು, ಈ ರೀತಿ ಯಾವುದು ಏಕಪಕ್ಷೀಯವಾಗಿ ಅವರವರು ಹೇಳ್ಕೋಬಹುದೇ ಹೊರತು ಎಲ್ಲೂ ಇದ್ರ ಬಗ್ಗೆ ಸಮಾಲೋಚನೆ, ಚರ್ಚೆ ಇತ್ಯಾದಿಗಳು ಆಗಲಿಲ್ಲ. ಇದು ಗೊಂದಲ ಮೂಡಿಸುವ ಹೇಳಿಕೆ. ಈ ಹೇಳಿಕೆಗಳು ಅನಗತ್ಯವಾಗಿ ಜನ ಗೊಂದಲಕ್ಕೆ ಈಡಾಗಬಾರದು ಅಂತ ನಾನು ವಿನಂತಿ